ರಂಜಾನ್ ಹಬ್ಬದ ಸಂಭ್ರಮ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ರಂಜಾನ್ ಹಬ್ಬದ ಸಂಭ್ರಮವನ್ನು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಮುಸ್ಲಿಂ ಬಾಂಧವರು ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ಸಾವಿರಾರು ಜನ ಮೆರವಣಿಗೆ ಮೂಲಕ ಅರಸೀಕೆರೆಯ BH ರಸ್ತೆಯಲ್ಲಿ ಸಾಗಿ ಈದ್ಗಾ ಮೈದಾನದಲ್ಲಿ ಸೇರಿದರು. ಸಭಾ ಕಾರ್ಯಕ್ರಮದಲ್ಲಿ ಗೃಹ ಮಂಡಳಿ ಅಧ್ಯಕ್ಷರು ಮತ್ತು ಶಾಸಕರು ಆಗಿರುವ KM ಶಿವಲಿಂಗೇಗೌಡ ಅವರು ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ರಂಜಾನ್ ಪವಿತ್ರ ಹಬ್ಬವು ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ. ನಾವೆಲ್ಲ ಸೇರಿ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಭಗವಂತ ಒಬ್ಬನೇ ನಾನಾ ರೂಪದಲ್ಲಿ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾನೆ. ನಾವೆಲ್ಲ ಮಾನವರಾಗಿ ಬಾಳುವ ಅವಶ್ಯಕತೆ ಇದೆ. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಜನ್ಮ ನಾನಾ ಧರ್ಮದಲ್ಲಿ, ವಿವಿಧ ಭಾಷೆಯಲ್ಲಿ, ಹಲವು ವೈವಿಧ್ಯತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಮಾನವ ಜನ್ಮ ತಾಳಿದೆ. ಅನೇಕ ಸಂಸ್ಕೃತಿ, ಧರ್ಮ ಇದ್ರೂ ನಾವೆಲ್ಲ ಏಕತೆಯಿಂದ ಬಾಳ್ವೆ ಮಾಡಬೇಕು ಎಂದರು. ಇದೇ ವೇಳೆ ಜಾಗತಿಕವಾಗಿ ಸೃಷ್ಟಿಯಾಗಿರುವ ಯುದ್ಧ ಮತ್ತು ಸಂಘರ್ಷದ ವಾತಾವರಣವು ತಿಳಿಯಾಗಿ ಎಲ್ಲೆಡೆ ಶಾಂತಿ ಸ್ಥಾಪನೆಯಾಗಲಿ, ಸಂಕಷ್ಟದಲ್ಲಿ ಇರುವವರಿಗೆ ದೈವಿಕ ನೆರವು ಸಿಗುವಂತಾಗಲಿ ಎಂದು ದೇವರಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ ಎಂದು ಶಿವಲಿಂಗೇಗೌಡ ಅವರು ಹೇಳಿದರು. ತಹಶೀಲ್ದಾರ್ ಸಂತೋಷ್ ಕುಮಾರ್ ಹಾಗೂ DYSP ಗೋಪಿ ಕೂಡ ಮಾತನಾಡಿದರು. ನಗರಸಭಾ ಆಯುಕ್ತ ಕೃಷ್ಣಮೂರ್ತಿ, ಕರವೇ ಜಿಲ್ಲಾ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಸುನ್ನಿ ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ನಜರ್ ಆಲಂ ಸಾಬ್ರವರು ಪವಿತ್ರ ರಂಜಾನ್ ಹಬ್ಬದ ಸಂದೇಶ ನೀಡಿದರು. ಈದ್ಗಾ ಮೈದಾನದಲ್ಲಿ ಈದ್ ವಿಶೇಷ ನಮಾಜ್ನಲ್ಲಿ ನಗರಸಭೆ ನಿಕಟಪೂರ್ವ ಅಧ್ಯಕ್ಷರಾದ M ಸಮೀಬುಲ್ಲಾ, ಜಿಲ್ಲಾ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷರಾದ ಸೈಯದ್ ಸಿಕಂದರ್, ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರಾದ ಅಫ್ರೋಜ್ ಪಾಷಾ, ಕಾರ್ಯದರ್ಶಿ ಅಬ್ದುಲ್ ಜಮೀಲ್, ಖಜಾಂಚಿ ಸೈಯದ್ ಸಾಬ್ ಸೇರಿದಂತೆ ಪದಾಧಿಕಾರಿಗಳು ಮತ್ತು ಸಮಾಜ ಸೇವಕರಾದ ಸೈಯದ್ ನವಾಜ್ ಮೊದ್ದೀನ್ ಪಾಷಾ, ಪರ್ವೀಜ್ ಅಹ್ಮದ್, ಅತಾವುಲ್ಲಾ, ನಜರುಲ್ಲಾ, ಸಮೀರ್ ಜಾಕೀರ್ ಹಾಗೂ ಮತ್ತಿತರ ಜನಪ್ರತಿನಿಧಿಗಳು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಚಂದ್ರು ಯಾದವ್. ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನ ಈ ಮಾನವ ಜನ್ಮಕ್ಕೆ, ಮಾನವ ಕುಲಕ್ಕೆ ಏನು ಆ ಭಗವಂತ ಕೊಟ್ಟಿದ್ದಾನೆ, ಅದು ನಾವು ಅತಿ ಶ್ರೇಷ್ಠವಾದಂತ ಜನ್ಮ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಅಂತ ಮಾನವ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ನಾನಾ ರೂಪದಲ್ಲಿ, ನಾನಾ ಧರ್ಮದಲ್ಲಿ, ನಾನಾ ಭಾಷೆಯಲ್ಲಿ, ನಾನಾ ವೈವಿಧ್ಯತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಈ ಮಾನವ ಜನ್ಮಕ್ಕೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ದಾತ ಆ ಭಗವಂತ. ಭಗವಂತ ಒಬ್ಬನೇ ನಾನಾ ರೂಪದಲ್ಲಿ, ನಾನಾ ಅವತಾರದಲ್ಲಿ, ನಾನಾ ರೀತಿಯಲ್ಲಿ ಆ ಭಗವಂತ ಕಾಣಿಸಿಕೊಂಡಿದ್ದಾನೆ. ಕಾಣಿಸಿಕೊಂಡು ಈ ಮನುಕುಲವನ್ನ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತಾ ಇದ್ದಾನೆ. ಅಂತ ಶುಭ ಸಂದರ್ಭದಲ್ಲಿ ಇಡೀ ಕೋಟ್ಯಾಂತರ ಜನ ಭಾರತ ದೇಶದಲ್ಲಿ ಏಕಮಾತ್ರವಾಗಿ ನಿಂತು ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಈ ಇತಿಹಾಸವನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ವ್ಯವಸ್ಥೆಯನ್ನ ಪರಮಾತ್ಮ ಈ ಮನುಜನ್ಮಕ್ಕೆ ಕೊಟ್ಟಿದ್ದಾನೆ. ಆದ್ರೆ ಆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕಾಯಿತೆ. ಭಗವಂತ ವಿಶ್ವ ಶಾಂತಿಯನ್ನು ಕೊಡು. ವಿಶೇಷವಾಗಿರ್ತಕ್ಕಂಥ ಹಬ್ಬ. ಯಾಕಂದ್ರೆ ಬಡವ, ಬಲ್ಲಿದ, ಶ್ರೀಮಂತ ಯಾರಾದ್ರೂ ಕೂಡ ಸಮಾನವಾಗಿ ಕೆಳಗಡೆ ಕೂತ್ಕೊಂಡು, ಯಾಕಂದ್ರೆ ನಮ್ಮ ಮನೆಗಳಲ್ಲಿ ನಾವು ನೋಡ್ತೀವಿ ಎಲ್ಲ ಇಂಪೋರ್ಟೆಡ್ ಸೋಫಾಗಳನ್ನ, ಕುಷನ್ ಸೋಫಾಗಳನ್ನ, ಒಂದು ಇದನ್ನ ಸಿಂಹಾಸನ ಇರ್ತಕ್ಕಂಥ ಸೋಫಾಗಳನ್ನೆಲ್ಲ ಕೂಡ ನಮ್ಮ ಮನೆಗಳಲ್ಲಿ ಇಟ್ಕೊಂಡಿದೀವಿ. ಅದನ್ನೆಲ್ಲ ಬಿಟ್ಟು ಕೆಳಗಡೆ ನೆಲದ ಮೇಲೆ ಕೂರ್ತಕ್ಕಂತಹ ಸಮಾನತೆಯನ್ನು ಸಾರ್ತಕ್ಕಂಥ ಒಂದು ಹಬ್ಬ ಆಗಿದೆ. ಯಾಕಂದ್ರೆ ನಾವು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಒಂದೊತ್ತು ಊಟ ತಿಂಡಿ ಬಿಡ್ತೀವಿ ಅಂತ ಅಂದ್ರೆ ಅದು ಬಹಳ ಕಷ್ಟ. ಒಂದು ಹೊತ್ತು ತಿಂಡಿ ತಿಂದಿಲ್ಲ ಅಂತಂದ್ರೆ ನೀವು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ರಾತ್ರಿ ಊಟ ಮಾಡಿಲ್ಲ, ಅದನ್ನೇ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಒಂದು ತಿಂಗಳ ಕಾಲ ಕಡ್ಡಾಯವಾಗಿ ಎಲ್ಲರೂ ಕೂಡ 12 ಗಂಟೆ ಆಗ್ಲೂ ಅವ್ರು ಬರ್ತಾರೆ. ಅವ್ರ ಜೊತೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಇವತ್ತು ನಡೀತಾ ಇರೋ ವಿಚಾರದಿಂದ ಹಿಡ್ಕೊಂಡು ಕಳೆದ 1 ತಿಂಗಳಿಂದ ನಿಮ್ಮ
ಈ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ನೀವು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಿದ್ದೀವಿ. ಅದೇ ರೀತಿ ನಿಮ್ಮ ಸಹಕಾರ, ನಿಮ್ಮ ಜಮಾತ್ ಕಮಿಟಿಯ ಸಹಕಾರ ತುಂಬ ಅತ್ಯಮೂಲ್ಯವಾಗಿ ನಮಗೆ ಸಹಕರಿಸಿದ್ದೀರಾ. ಅದೇ ರೀತಿ ಶಾಂತ ರೀತಿಯಿಂದ ಇಲ್ಲಿವರೆಗೂ ನಡೆದಿದೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಉತ್ತಮವಾದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಸಹಕರಿಸ್ತೀವಿ ಅಂತ ಹೇಳ್ತಾ, ಒಳ್ಳೆ ಪವಿತ್ರ ರಂಜಾನ್ ಹಬ್ಬನ ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಜಮಾತ್ ಕಮಿಟಿಯವರು ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಿದ್ದೀರಾ, ಅದೇ ರೀತಿ ನಿರ್ವಹಿಸಲಿ ಅಂತ ಹೇಳಿ ನನ್ನ ಎರಡು